ಹಲೋ ನಮಸ್ಕಾರ. ನಾನಿವತ್ತು ಸಣ್ಣ ಹಸುವಿಗಾಗಿ ಒಂದು ರೆಸಿಪಿ ತೊಗೊಂಡು ಬಂದಿದ್ದೀನಿ. ಕ್ವಿಕ್ ಆ್ಯಂಡ್ ಈಸಿ ಅಂತ ಹೇಳ್ಬೋದು. ಮೊದಲಿಗೆ ಪ್ಯಾನಲ್ಲಿ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಪೇಸ್ಟ್ ಹಾಕಿ, ಕ್ಯಾಪ್ಸಿಕಮ್, ಕ್ಯಾಬೇಜ್, ಆಮೇಲೆ ಸಣ್ಣಗೆ ಹೆಚ್ಚಿರೋದು ಬೀನ್ಸ್, ಆಮೇಲೆ ಕಾರ್ನ್ ಇವನ್ನೆಲ್ಲ ಚೆನ್ನಾಗಿ ಹಾಕಿ ಫ್ರೈ ಮಾಡಿ. ನಿಮ್ಮ ಹತ್ರ ಯಾವ ವೆಜಿಟೇಬಲ್ ಇರುತ್ತೆ ಅದನ್ನು ಎಲ್ಲ ಹಾಕ್ಬೋದು, ನಿಮ್ಮ ಬೇಕಾಗಿರೋದನ್ನು. ಟೊಮೆಟೊ ಹಾಕಿದ್ದೀನಿ. ಈಗ ಸ್ವಲ್ಪ ಅರಿಶಿನ ಪುಡಿ, ಖಾರದ ಪುಡಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ. ಅದರಲ್ಲಿ ಸೋಯಾ ಸಾಸ್, ಚಿಲ್ಲಿ ಸಾಸನ್ನು ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಡಿ. ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಉಪ್ಪು ಹಾಕಿ ಒಂದೂವರೆ ಗ್ಲಾಸಷ್ಟು ನೀರನ್ನು ಹಾಕ್ತಾಯಿದ್ದೀನಿ ನಾನು. ಅದನ್ನು ಚೆನ್ನಾಗಿ ಕುದಿ ಬರಿಸ್ಬೇಕು. ಅದು ಸ್ವಲ್ಪ ತರಕಾರಿ ಬೇಯುತ್ತೆ. ತರಕಾರಿ ಬೇಯಿದ ತಕ್ಷಣ ಈಗ ಮ್ಯಾಗಿ ಸಣ್ಣಗೆ ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕಿದ್ದೀನಿ ನಾನು. ಅದರೊಟ್ಟಿಗೆ ಮ್ಯಾಗಿ ಮಸಾಲ, ಆ ಮಸಾಲಾನು ಇದರಲ್ಲಿ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸಿ ತರಕಾರಿ ಮತ್ತು ಆ ಮ್ಯಾಗಿನೂ ಸಹ ಬೇಯಿಸಿ ಮೈದಾ ಇರುತ್ತೆ ಅಲ್ವ, ಸೊ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೆಂದ ತಕ್ಷಣ ನಿಮಗೆ ನೀರು ಜಾಸ್ತಿ ಬೇಕಿದ್ರೆ ನೀವು ಹಾಕ್ಕೊಳ್ಬೋದು. ನನಗೆ ಎಷ್ಟು ಬೇಕೋ ಅಷ್ಟನ್ನು ಹಾಕಿದ್ದೀನಿ ನಾನು ನೀರು. ಚೆನ್ನಾಗಿ ಬೇಯಿಸ್ಕೊಂಡಾದ ತಕ್ಷಣ ಕೊತ್ತಂಬರಿಯನ್ನು ಹಾಕಿ, ಕೊತ್ತಂಬರಿ ಸೊಪ್ಪು ಹಾಕಿ ಗಾರ್ನಿಷ್ ಮಾಡ್ಕೊಳ್ಳಿ. ಈಗ ರೆಡಿಯಾಗಿದೆ ವೆಜ್ ಮ್ಯಾಗಿ ಮಸಾಲ.